ಅದು ಅಚ್ಚು ನಾವ್ ಅಲ್ಲಿ ಕುತ್ಕೊಂಡಿದ್ವಲ್ಲ, ನಾವ್ ಅಲ್ಲಿ ಕೂರ್ಬಾರ್ದು, ಅದಕ್ಕೆ ಟಿಟಿಆರ್ ನಮ್ ಸೀಟ್ ಇಲ್ಲಿದೆ ಅಂತ ಕಳಿಸಿದ್ದು. ಯಾಕೆ ಏನಾಯ್ತು ಅಲ್ಲಿ ಕುತ್ಕೊಂಡ್ರೆ? ಅದು ಪ್ಯಾಸೆಂಜರ್ ಸೀಟ್ ಅಚ್ಚು, ಅದು ಹಗ್ಲತ್ತಲ್ಲಿ ಕುತ್ಕೊಂಡು ಹೋಗ್ತಾರಲ್ಲ ಅಂತ ಸೀಟು. ನಾವು ನೈಟ್ ಅಲ್ಲಿ ನಮ್ಮ ಮಲ್ಕೊಂಡು ಹೋಗೋದಲ್ಲ, ಇನ್ ಸ್ವಲ್ಪ ತದ್ರೆ ನೈಟ್ ಆಗ್ಬಿಡತ್ತಲ್ಲ, ಅದಕ್ಕೆ ನಮ್ಗೆ ಇಲ್ಲಿ ಕೊಟ್ಟಿದ್ದಾರೆ ಸೀಟು. ನಾವ್ ಇದನ್ನೇ ಬುಕ್ ಮಾಡಿದ್ದು ಗೊತ್ತಿಲ್ಲ, ಅಲ್ಲೋ ಕುತ್ಕೊಂಡ್ಬಿಟ್ವಿ. ಅದಕ್ಕೆ ಟಿಟಿಆರ್ ಬಂದು ಟಿಕೆಟ್ ನೋಡ್ಬಿಟ್ಟು ಇಲ್ಲಿ ಕಳಿಸ್ಬಿಟ್ರು. ನಮಗೆ ಗೊತ್ತಿಲ್ಲ ಸಾರಿ, ನಾವು ಹೋಗಿ ಕುತ್ಕೊಂಡ್ಬಿಟ್ವಿ. ಆಂಟಿ ಇದಾರಲ್ಲ, ರಾಣಿ ಆಂಟಿ, ಅವ್ರು ಯಾವಾಗ್ಲೂ ಟ್ರೈನಲ್ಲಿ ಬರ್ತಾರಲ್ಲಮ್ಮ, ಅವ್ರಿಗೆ ಗೊತ್ತಿಲ್ವಾ ಅಲ್ಲಿ ಕುತ್ಕೋಬಾರ್ದು ಅಂತ ಅಂದ್ಬಿಟ್ಟು. ಹೌದು, ಅವಳಿಗೆ ಗೊತ್ತಿಲ್ಲ, ಯಾಕಂದ್ರೆ ಅವಳು ಜಾಸ್ತಿ ಟ್ರೈನಲ್ಲಿ ಬರಲ್ಲ ಅಂತೆ, ಕಾರಲ್ಲೇ ಹೋಗ್ಬಿಟ್ಟು ಬರೋದಂತೆ. ಇವತ್ತು ನಾವು ಬರೋದಂತ ಅಂದ್ಬಿಟ್ಟು ಅವಳು ನಮ್ಮೊಟ್ಟಿಗೆ ಬಂದಿರೋದು, ಅದಕ್ಕೆ ಅವಳಿಗೆ ಗೊತ್ತಾಗ್ಲಿಲ್ಲ. ಯಾವಾಗ್ಲೂ ಅವ್ರ ಹಸ್ಬೆಂಡ್ ಒಟ್ಟಿಗೆ ಹೋಗಿ ಅವಳಿಗೆ ಅಭ್ಯಾಸ ಆಗಿರೋದು. ಏ ಸ್ವೀಟಿ, ನಿನ್ ಮಗಳು ಎಷ್ಟು ಚೆನ್ನಾಗಿ ಕ್ವಶನ್ ಮಾಡ್ತಾಳೆ ನೋಡು. ಹಾ ಸಾರಿ ಅಚ್ಚು, ನನಗೆ ಟ್ರೈನ್ ಬಗ್ಗೆ ಅಷ್ಟೇನು ಗೊತ್ತಿಲ್ಲ. ನಾನು ಯಾವಾಗಾದ್ರೂ ಒಂದ್ಸಲ ಟ್ರೈನಲ್ಲಿ ಬರೋದು, ಏನಾದ್ರೂ ಅರ್ಜೆಂಟ್ ಇದ್ದಾಗ, ಇಲ್ಲ ಅಂದ್ರೆ ಕಾರಲ್ಲೇ ಹೋಗ್ಬಿಟ್ಟು ಬರೋದು ಮಂಗಳೂರಿಗೆ. ಹಂಗಾಗಿ ನನಗೆ ಟ್ರೈನ್ ಬಗ್ಗೆ ಅಷ್ಟು ಗೊತ್ತಿಲ್ಲ, ಅದಕ್ಕೆ ಅಲ್ಲೋ ಕುತ್ಕೊಂಡ್ಬಿಟ್ವಿ. ಹೌದಾ ಆಂಟಿ? ಆಂಟಿ ನಿಮಗೆ ಟ್ರೈನ್ ಬಗ್ಗೆ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದೀರಲ್ಲ, ಹಂಗಂದ್ರೆ ಇದು ಮಂಗಳೂರಿಗೆ ಹೋಗೋ ಟ್ರೈನ್ ಕರೆಕ್ಟ್ ತಾನೇ? ಅಚ್ಚು, ನೀನ್ ತುಂಬಾ ತಮಾಷೆ ಮಾಡ್ತೀಯ. ಇದು ಮಂಗಳೂರಿಗೆ ಹೋಗೋ ಟ್ರೈನೇ, ಆ ಥರ ಎಲ್ಲ ಮಿಸ್ ಮಾಡಲ್ಲ. ಸೀಟೇ ಸ್ವಲ್ಪ ಕನ್ಫ್ಯೂಸ್ ಆಗತ್ತೆ ನನಗೆ. ಸ್ವೀಟಿ, ಎಲ್ರಿಗೂ ಸೀಟ್ ಕರೆಕ್ಟ್ ಆಯ್ತಾ? ಆಯ್ತು ರಾಣಿ, ನಿಮ್ಗೆಲ್ಲ ಅಲ್ಲಿ ಕರೆಕ್ಟ್ ಆಯ್ತಾ? ನಮ್ಗೆಲ್ಲ ಕರೆಕ್ಟ್ ಆಯ್ತು ಸ್ವೀಟಿ. ಸರಿ, ನಾನು ಹೋಗಿ ಕುತ್ಕೊಳ್ತೀನಿ. ಪೇರ್ಲೆಕಾಯಿ 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 ಎಷ್ಟಪ್ಪ? ಒಂದ್ 10 ರೂಪಾಯಿ ಅಣ್ಣ. ಏನಪ್ಪ ಇಷ್ಟು ರೇಟ್ ಹೇಳ್ತಿದ್ಯಾ? ಅಯ್ಯೋ ಇಲ್ಲಣ್ಣ, ಒಂದ್ ಅಂಡಿಗೆ ₹1 ನಮ್ಗೆ ಸಿಗತ್ತಷ್ಟೇ. ಸರಿ ಸರಿ, ಯಾರ್ಯಾರು ಬೇಕು ಪೇರ್ಲೆಕಾಯಿ? ಮಾವ, ನಂಗೆ ಏನು ಬೇಡ. ನಂಗೆ ಟ್ರೈನಲ್ಲಿ ಎಲ್ಲಾದ್ರೂ ಹೊರಗಡೆ ಜರ್ನಿ ಮಾಡುವಾಗ ಏನು ತಿನ್ನಕ್ಕಾಗಲ್ಲ. ಅಂಕಲ್, ನನಗೂ ಏನು ಬೇಡ. ನಾನು ಏನು ತಿನ್ನಲ್ಲ ಹೊರಗಡೆ ಜರ್ನಿ ಮಾಡುವಾಗ. ನನಗೆ ತಿಂದ್ರೆ ಆಗೋದೇ ಇಲ್ಲ, ನಾನು ನೈಟ್ ಊಟ ಮಾಡ್ತೀನಿ. ಅಂಕಲ್, ನನಗೂ ಏನು ಬೇಡ ರೀ, ನನಗೂ ಏನು ಬೇಡ ರೀ. ಅನೋ, ನಿನಗ್ ಬೇಕಾ ಪೇರ್ಲೆಕಾಯಿ? ಪಪ್ಪ, ಇಲ್ಲಿ ಯಾರಿಗೂ ಬೇಡ ಅಂತೆ ಪಪ್ಪ, ಅವರಿಗೆಲ್ಲ ತಿನ್ನಕ್ಕಾಗಲ್ಲ ಅಂತೆ. ನಾವು ನೈಟ್ ಎಲ್ಲರೂ ಊಟ ಮಾಡ್ಕೊಳ್ತೀವಿ, ಹೀಗೇನು ಬೇಡ. ನಿಮ್ಗೆ ಯಾರಿಗೂ ಬೇಡ ಅಂದ್ರೆ ಬಿಡಿ, ನಾನ್ ಮಾತ್ರ ತಿಂತೀನಿ. ಪಾಪ, ಯಾರಿಗೂ ಬೇಡ ಅಂದ್ರೆ ಬಿಡಿ ಪಾಪ. ಪಾಪ, ಯಾಕೆ ಅವರನ್ನ ಕಷ್ಟಪಡಿಸ್ತೀರಾ? ನನಗೆ ಮಾತ್ರ ಕೊಡಿಸಿ ಪಾಪ, ನಾನು ಎಲ್ಲಾನು ತಿಂತೀನಿ. ಆಯ್ತು ಕಣಪ್ಪ, ಒಂದು ಪೇರ್ಲೆಕಾಯಿ ಕೊಟ್ಬಿಡು. ಆಯ್ತಣ್ಣ. ವಾವ್, ಪೇರ್ಲೆಕಾಯಿ. ತಿನ್ರಿ. ಅರೆ ಹೋಗತ್ತೆ ಸಾರದು, ಯಾಕೆ ಹೀಗೆ ಮಾಡ್ತೀರಾ? ತಡೀರಿ. ಅರೆ, ನಮ್ ಸ್ವೀಟಿದು ಹಾಕೋದು ಫ್ಯಾಮಿಲಿ ಇಲ್ಲಿದೆ. ಬಾನು, ನೀನ್ ಯಾವಾಗ ಬಂದೆ? ಯಾವ ಊರಿಗೆ? ಮಂಗಳೂರ್ಗ? ಅರೆ ಸ್ವೀಟಿದು ಅಕ್ಕ, ಹೌದು, ನಾನು ಮಂಗಳೂರಿಗೆ ಬರ್ತಾ ಇದ್ದೀನಿ. ನಮ್ದಕ್ಕೆ ಚಿಕ್ಕಪ್ಪ ಇದಾರಲ್ಲ, ಅವ್ರಿಗೆ ಸ್ವಲ್ಪ ಹುಷಾರ್ಗೆ ಇಲ್ಲ, ಹಾಗೆ ಅವ್ರಿಗೆ ಈ ಮಣಿಪಾಲು ಹಾಸ್ಪಿಟಲ್ ಇದೆಯಲ್ಲ, ಅಲ್ಲಿಗೆ ಅಡ್ಮಿಟ್ ಮಾಡಿದ್ದಾರೆ. ಹಂಗೆ ನೋಡ್ಕೊಂಡ್ ಬರೋಣ ಅಂತ ಬರ್ತಾ ಇದ್ದೀನಿ. ನಮ್ದುಗೆ ಅಂಗಡಿಗೆ ಸ್ವಲ್ಪ ರಜಾ ಕೊಟ್ಟಿದಾರಲ್ಲ, ನಮ್ದು ಮೇಡಮ್ ಊರಿಗೆ ಹೋಗ್ತಾ ಇದ್ದಾರೆ. ಹಂಗೆ ನಾನು ಇವತ್ತು ಹೋಗಿ ನೋಡ್ಕೊಂಡ್ ಬರೋಣ ಅಂತ ಬಂದ್ಬಿಟ್ಟೆ. ಅಲ್ಲಿ ಸೀಟು ಇಲ್ದೆ ಹೋಗಿ ಕುತ್ಕೊಂಡ್ಬಿಟ್ಟೆ. ಆ ಟಿಟಿಆರ್ ಇದಾರಲ್ಲ, ಅವರು ಓಡಿಸ್ಬಿಟ್ರು ನನ್ನನ್ನ. ಅಯ್ಯೋ, ಯಾಕೆ ನೀನ್ ಟಿಕೆಟ್ ಮಾಡ್ಲಿಲ್ವಾ? ಅಯ್ಯೋ ಸ್ವೀಟಿದುಕ್ಕೆ ಅಕ್ಕ, ಏನ್ಗೆ ಮಾಡೋದು? ಟಿಕೆಟ್ಗೆ ಎಲ್ಲ ಫುಲ್ ಆಗಿಬಿಟ್ಟಿದೆ. ನಮ್ಗೆ ಜನರಲ್ಗೆ ಕೊಟ್ಟಿದ್ದಾರೆ. ಆ ಜನರಲ್ಗೆ ಹೋಗಿ ಕುತ್ಕೊಳ್ಳಕ್ಕೆ ಆಗೋದಿಲ್ಲ, ಎಷ್ಟು ಜನ ಕಗೆಗಳ ತರ ತುಂಬಿದ್ದಾರೆ. ಓ, ಅದರಲ್ಲಿ ಹೋಗಿ ಹೇಗೆ ಕುತ್ಕೊಳ್ಳೋದು ನಾನು? ಹೌದೌದು, ಜನರಲ್ ಅಲ್ಲಿ ತುಂಬಾ ಜನ ತುಂಬಿರ್ತಾರೆ, ಕುತ್ಕೊಳ್ಳಕ್ಕೆ ಆಗಲ್ಲ. ಈಗ ಬೇರೆ ಈ ದಸರಾಗೆ ರಜೆಗೆ ಕೊಟ್ಟಿದಾರಲ್ಲ, ಓ ತುಂಬಾ ಟಿಕೆಟ್ ಫುಲ್ಗೆ ಆಗಿದೆ. ಕಾಲಿಡೋದಕ್ಕೆ ಜಾಗನೇ ಇಲ್ಲ ಅಲ್ಲಿ. ಹೌದೌದು, ಅಲ್ಲಿಗೆ ಒಂದು ಸ್ಟಾಪ್ ಕೊಟ್ರಲ್ಲ, ಅಲ್ಲಿಂದ ಇಲ್ಲಿಗೆ ಹತ್ತಿದ್ದು ನಾನು. ಅಲ್ಲಿ ಟಿಟಿಆರ್ ಹತ್ರ ಒಂದು ಸೀಟ್ ಕೊಡಿ ಅಂತ ಕೇಳಿದಕ್ಕೆ ಅವರು ಇಲ್ಲಿ ಎಲ್ಲಿ ಸಿಗೋದಿಲ್ಲ, ಹೋಗು ಹೋಗು ಅಂತ ಓಡಿಸ್ಬಿಟ್ರು. ಹಂಗೆ ನಾನು ಹಿಂಗೆ ಬರ್ತಾ ಇದ್ದೀನಿ ಒಳಗೆ. ಸರಿ ಸರಿ, ನೀನ್ ಇಲ್ಲೇ ಕುತ್ಕೋಬಾನೋ, ನಾನು ಟಿಟಿಆರ್ ಬಂದ್ರೆ ಬೇಕಾದ್ರೆ ಹೇಳ್ತೀನಿ. ಆಯ್ತು ಸ್ವೀಟಿದು ಅಕ್ಕ, ಸ್ವಲ್ಪ ನಿಮ್ಗೆ ತುಂಬಾನೇ ಥ್ಯಾಂಕ್ಸು. ಅಯ್ಯೋ ಇರ್ಲಿ ಬಿಡು ಬಾನು, ನಿಮ್ ಓನರ್ ಇದಾರಲ್ಲ, ನನ್ನ ಫ್ರೆಂಡ್ ರಾಣಿ, ಅವಳು ಬರ್ತಾ ಇದ್ದಾಳೆ, ಅವಳು ಆ ಕಡೆ ಕುತ್ಕೊಂಡಿದ್ದಾಳೆ. ಅರೆ, ಯಾರು? ಸ್ವೀಟಿದು ಅಕ್ಕ, ನಮ್ದು ರಾಣಿದು ಮೇಡಮ್. ಹೌದು ಬಾನು. ನಾನು ಏನಪ್ಪ ಬಾನು ವಾಯ್ಸ್ ಕೇಳ್ತಾ ಇದ್ದೆ ಟ್ರೈನ್ ಒಳಗೆ ಅಂತ ಬಂದೆ. ಅರೆ ರಾಣಿದಕ್ಕೂ ಮೇಡಮ್ ನೋಡಿ, ಇದೇ ಟೈಮು ಅಂತ ಹೇಳೋದು. ಹೌದೌದು ಬಾನು. ಎಲ್ಲಿಗೆ? ಮಂಗಳೂರ್ಗ? ಅರೆ ರಾಣಿದಕ್ಕೂ ಮೇಡಮ್, ನಮ್ದಕ್ಕೆ ಚಿಕ್ಕಪ್ಪನಿಗೆ ಹುಷಾರಿಗೆ ಇಲ್ಲ ಅಂತ ಹೇಳಿದ್ನಲ್ಲ ನಿಮ್ಗೆ ಮೊನ್ನೆ, ಅದು ಈಗ ಮಣಿಪಾಲ್ ಹಾಸ್ಪಿಟ್ಲಿಗೆ ಸೇರಿಸಿದ್ದಾರೆ. ಹಂಗೆ ನೋಡ್ಕೊಂಡ್ ಬರೋಣ ಅಂತ ನೀವು ಬೇರೆ ರಜೆ ಕೊಟ್ಟಿದ್ರಲ್ಲ ಅಂಗಡಿಗೆ, ಹಂಗೆ ಹೋಗ್ತಾ ಇದ್ದೀನಿ ಈಗ ಮಂಗಳೂರಿಗೆ. ಆಯ್ತು, ಒಳ್ಳೇದಾಯ್ತು. ಸರಿ ಬಾ, ನಮ್ಮ ಮನೇಲೆ ಇರ್ತೀಯಂತೆ, ನಾಳೆ ಹೋದ್ರೆ ಆಯ್ತು ಮಣಿಪಾಲ್ ಹಾಸ್ಪಿಟ್ಲಿಗೆ. ಅರೆ ರಾಣಿದಕ್ಕೂ ಅಕ್ಕ, ತುಂಬಾಗೆ ಥ್ಯಾಂಕ್ಸು. ನಮ್ಗೆ ಹೊಸದು ಊರು ಬೇರೆ, ಹೆಂಗೆ ಹೋಗಿ ಎಲ್ಗೆ ಇರೋದಂತ ಗೊತ್ತಿಲ್ಲದೆ ಇತ್ತು. ಒಳ್ಳೇದಿಗೆ ಆಯ್ತು ನಿಮ್ದು. ಸರಿ ಕುತ್ಕೋ ಬಾನು. ಸರಿ, ನಾನು ಆ ಕಡೆ ಹೋಗಿ ಕುತ್ಕೊಳ್ತೀನಿ ಬಾನು. ಅರೆ ಸ್ವೀಟಿದು ಅಕ್ಕ, ಏನು ಇಷ್ಟು ಜನಗೆ ಮಂಗಳೂರಿಗೆ ಹೋಗ್ತಾ ಇದ್ದೀರಾ? ಏನ್ಗೆ ವಿಶೇಷ ಏನಾದ್ರು ಇದೆ? ಅಯ್ಯೋ ವಿಶೇಷ ಎಲ್ಲ ಏನೂ ಇಲ್ಲ ಬಾನು, ನಮ್ಮ ಮಕ್ಕಳನ್ನ ಕಿಡ್ನಾಪ್ ಮಾಡ್ಕೊಂಡೋಗಿದ್ರಲ್ಲ, ಗೊತ್ತಲ್ಲ ನಿನಗೆ. ಅದಕ್ಕೆ ನಾನು ದೇವ್ರ ಹತ್ರ ಬೇಡ್ಕೊಂಡಿದ್ದೆ. ಇವಳು ಹೇಳಿದ್ಲಾ ರಾಣಿ, ನಮ್ಮೂರಲ್ಲಿ ಒಂದು ದೇವರಿದೆ, ಕೊರಗಜ್ಜ ದೇವರು, ಆ ದೇವರಿಗೆ ಬೇಡ್ಕೊ ಅಂತ. ನಮ್ಮ ಮಕ್ಕಳು ಸಿಕ್ಬಿಟ್ರು, ಆ ಬೇಡಿಕೆ ಇಟ್ಮೇಲೆ ಸಿಕ್ಬಿಟ್ರು. ಅದಕ್ಕೆ ಒಂದು ಬೇಡಿಕೆನ ನಿರ್ವಹಿಸ್ಬಿಡೋಣ ಅಂತ ಹೋಗ್ತಾ ಇದೀವಿ ಎಲ್ರು. ಹೌದಾ ಸ್ವೀಟಿದ್ಕೋ ಅಕ್ಕ? ಒಳ್ಳೇದಾಗಿ ಬಿಡಿ. ಅರೆ ಸ್ವೀಟಿದ್ಕೋ ಅಕ್ಕ, ಟೈಮ್ಗೆ ಎಷ್ಟಾಯ್ತು? ಈಗ 6:30 ಆಯ್ತು ಬಾನು. ಹೋ, ಲಾಸ್ಟ್ ವೇಟ್ ಚರ್ಮುರಿ ಚರ್ಮುರಿ ಚರ್ಮುರಿ.
ಅಕ್ಕ ನಿಮಗ್ ಬೇಕಾ ಚರ್ಮುರಿ? ಅರೆ ನನ್ಗೆ ಬೇಡ ಅಣ್ಣ, ನಮ್ದಕ್ಕೆ ಈ ತರ ಹೊರಗಡೆ ಬಂದ್ರೆ ತಿನ್ನೋದಕ್ಕೆ ಸರಿ ಆಗೋದಿಲ್ಲ. ಅಣ್ಣ ನನಗೆ ಕೊಡಿ ಅಣ್ಣ. ತಗೋ ಪುಟ್ಟ, 2 ಜಿಲೇಬಿ ಇಟ್ಟಿದ್ದೀನಿ, ಫ್ರೀ ಆಗಿ ತಿನ್ನು. ಎಷ್ಟಣ್ಣ? 30 ರೂಪಾಯಿ ಅಣ್ಣ. ಸರಿ ಕೊಡಿ. ಲಿಲಿ ನೀನು ಬೇಕಾ? ಇಲ್ಲ ಅಚ್ಚು, ನನಗೆ ಬೇಡ. ನನಗೆ ಹೊರಗಡೆ ಬಂದ್ರೆ ಈ ತರ ತಿಂದ್ರೆ ಮತ್ತೆ ಹೊಟ್ಟೆ ಸರಿ ಇರಲ್ಲ. ಸರಿ ಆಯ್ತು ಬಿಡು, ನಾನು ಒಬ್ಳೆ ತಿಂತೀನಿ. ನಾನೆಲ್ಲ ತುಂಬಾ ಸ್ಟ್ರಾಂಗ್ ಅಪ್ಪ, ಏನ್ ತಿಂದ್ರೇನು ಎಷ್ಟು ತಿಂದ್ರೇನು ಏನಾಗಲ್ಲ. ಆ, ಅರೆ ಹಚ್ಚು, ಹೇಗೆ ಚೆನ್ನಾಗಿತ್ತಾ? ಸೂಪರ್ ಆಗಿತ್ತು ಆಂಟಿ. ಟೀ ಕಾಫಿ, ಟೀ ಕಾಫಿ, ಟೀ ಕಾಫಿ. ಸರ್ ಟೀ ಕಾಫಿ ಬೇಕಾ ಸರ್? ನಿನಗೆ ಬೇಕಾ ಸ್ವೀಟಿ? ಹೇಳಿ. ಎಲ್ರಿಗೂ ಒಂದೊಂದು ಕಾಫಿ ಹೇಳಿಲ್ಲ? ಬಾನು ಅಕ್ಕ ನಿಮ್ಗೆ? ಆಯ್ತು ಅಣ್ಣ, ನಮಗೂ ಹೇಳಿ, ನಾನು ದುಡ್ಡು ಕೊಡ್ತೀನಿ. ಅಯ್ಯೋ ಒಂದು ಕಾಫಿಯಲ್ಲಿ ಏನಾಗುತ್ತೆ ಬಾನು, ಸುಮ್ಮನಿರು ನೀನು. ಅಣ್ಣ ಎಲ್ರಿಗೂ ಒಂದೊಂದು ಕಾಫಿ ಕೊಡಿ, ಮತ್ತೆ ಪಕ್ಕದಲ್ಲಿ ಇದ್ದಾರೆ ಅವ್ರಿಗೂ ಕೊಡಿ, ನಾನೆಲ್ಲ ಒಟ್ಟಿಗೆ ಸೇರಿಸಿ ದುಡ್ಡು ಕೊಡ್ತೀನಿ. ಆಯ್ತಣ್ಣ. ಟೀ ಕಾಫಿ ಅಂಕಲ್, ನನಗೊಂದು ಟೀ ಮತ್ತೆ ಕಾಫಿ ಎರಡು ಕೊಡಿ. ಅಯ್ಯೋ ಏನಚ್ಚು ಎರಡು ಕುಡಿತೀಯಾ? ಊನಮ್ಮ ಎರಡು ಕುಡಿತೀನಿ, ಏನಾಯ್ತು? ಅಯ್ಯೋ ದೇವ್ರೆ, ಏನೋ ಮಾಡು. ರೀ ಏನ್ರಿ ಇವಳು ಸಿಕ್ಕಿದ್ದೆಲ್ಲ ತಿಂತಾ ಇದ್ದಾಳೆ? ತಿನ್ಲಿ ಬಿಡು, ತಿನ್ನೋ ವಯಸ್ತಾರೆ, ಏನ್ ಮಾಡೋದು? ಏನೋ. ಪುರ್ರಿ 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 ಬೇಕನ್ನಮ್ಮ, ಪುರ್ರಿ ಪುರ್ರಿ ಬೇಕನ್ನಮ್ಮ, ಪುರ್ರಿ 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 ಪಂಜಾಬಿ ಪುರ್ರಿ. ಅಕ್ಕ ಪುರ್ರಿ ಬೇಕೇನಕ್ಕ? ಅರೆ ಭಯ್ಯ, ಕಿವಿಗೆ ಹತ್ರ ಬಂದು ಕುಗ್ಬೇಡಿ. ನಂಗೆ ಬೇಡ, ನಂಗೆ ಅನ್ನ ಸಾಂಬಾರು ತಂದಿದ್ದೆ, ನಾನು ಅದನ್ನೇ ತಿಂತೀನಿ, ನಮ್ದಕ್ಕೆ ಇದು ಬೇಡ. ಅರೆ ಭಯ್ಯ, ಓ ಚೊಕ್ರಿಗೂ ಪುರಿ ಬೇಕು, ಪುರಿ. ಏನಚ್ಚು ಪೂರಿ ಬೇಕಾ? ಪೂರಿ ಎಲ್ಲ ಕೊಡಿಸ್ಬೇಡ್ರಿ, ಈ ಟ್ರೈನಲ್ಲೆಲ್ಲ ಅದನ್ನ ತಗೊಂಡ್ ತಿನ್ಬಾರ್ದು, ಹೊಟ್ಟೆ ಸರಿ ಇರಲ್ಲ ಮತ್ತೆ. ಅಮ್ಮ ಅದೆಲ್ಲ ಏನಾಗಲ್ಲಮ್ಮ, ಪೂರಿ ಕೊಡ್ಸಮ್ಮ, ನನಗೆ ಪೂರಿ ಅಂದ್ರೆ ಫೇವರೇಟ್. ಅಚ್ಚು ನನ್ನ ಮಾತು ಕೇಳು, ಟ್ರೈನಲ್ಲಿ ಈ ತರ ತಗೊಂಡ್ ತಿನ್ಬೇಡ. ನೀನ್ ಆಗ್ಲಿಂದ ಏನೇನೋ ತಗೊಂಡ್ ತಿಂತಾ ಇದ್ಯಾ? ಅಮ್ಮ ನಾನು ತುಂಬಾ ಸ್ಟ್ರಾಂಗ್ ಅಮ್ಮ, ಅಮ್ಮ ಕೊಡ್ಸಮ್ಮ ಪ್ಲೀಸ್ ಅಮ್ಮ. ಪುರ್ರಿ ಪುರ್ರಿ. ಅಚ್ಚು ಸರಿ ಇರ್ಲಿ ಬಿಡು, ಒಂದ್ ಪೂರಿ ಕೊಡಿಸ್ತೀನಿ. ನೀವಾಯ್ತು ನಿಮ್ ಮಗಳಾಯ್ತು, ಏನೋ ಮಾಡ್ಕೊಳ್ಳಿ. ಹೋ ಭಯ್ಯ, ಪುರ್ರಿ ಬೇಕಾ? ಪುರ್ರಿ ಆಯ್ತಣ್ಣ, ಒಂದ್ ಪೂರಿ ಕೊಡಿ. ಒಂದ್ ಪೂರಿ ಬೇಡ ಪಪ್ಪ, ನನ್ಗೆ 3 ಪೂರಿ ಬೇಕು ಪಪ್ಪ. 3 ಪೂರಿ ಎಲ್ಲ ಬೇಡ ಅಚ್ಚು, ಸುಮ್ಮನಿರು, ಒಂದ್ ತಿನ್ನೋ ಆಸೆಗೆ ಸಾಕು. ಇನ್ ಸ್ವಲ್ಪ ಹೊತ್ತರಲ್ಲಿ ನಾವು ಊಟ ಮಾಡೋದಲ್ಲ, ಅಮ್ಮ ಮನೆಯಿಂದ ಮಾಡ್ಕೊ ತಂದಿದ್ದಾಳೆ. ಪಪ್ಪ ಪಂಜಾಬಿ ಅಂಕಲ್, ನನ್ಗೆ 3 ಪೂರಿ ಕೊಡಿ ಪಂಜಾಬಿ ಅಂಕಲ್. ಒಳ್ಳೆ ಹುಡುಗಿ, 3 ಪೂರಿ ಕೊಡ್ತೀನಿ. ತಗೋ ಪುಟ್ಟ, 3 ಪುರ್ರಿ ಪುರ್ರಿ. ಏನೋ ನಿನಗೇನಾದ್ರೂ ಬೇಕಾ? ಅಯ್ಯೋ ಅಮ್ಮ ನನಗ್ ಬೇಡ ಅಮ್ಮ, ನೀವು ಹೇಳಿದಿರಲ್ಲ ಟ್ರೈನಲ್ಲಿ ಇಂಥದೆಲ್ಲ ತಗೊಂಡ್ ತಿನ್ಬಾರ್ದು ಅಂತ ಅನ್ಬಿಟ್ಟು, ನನಗಂತೂ ಬೇಡ. ಜೂಲಿ ವಾಟ್ ಅನ್ವಕ? ಜೂಲಿ ನಿನಗೊಂದು ಗೊತ್ತಾ, ಕಸ ಇತ್ತು ಅಂದ್ರೆ ಕಸದ ಬುಟ್ಟಿ ತಗೊಂಡೋಗಿ ಹಾಕ್ತೀವಲ್ಲ, ಗೊತ್ತಾ? ಯಶ್ ಅನ್ವಕ? ಹಂಗೆ ಇವತ್ತೊಬ್ರು ಆಗಿದ್ದಾರೆ, ಸಿಕ್ಕಿದ್ದನ್ನೆಲ್ಲ ತಿಂತಾ ಇದ್ದಾರೆ, ಏನಾಗತ್ತೋ. ನೋಡಿ ಪಪ್ಪ ಹೆಂಗ್ ಹೇಳ್ಬಿಟ್ಟು ಹೋಗ್ತಾ ಇದ್ದಾಳೆ ಅವಳು. ಬಿಡಚ್ಚು, ನೀನ್ ತಿನ್ನು. ಕೈಯಲ್ಲಿ ಪೂರಿ ಇಟ್ಕೊಂಡು ಯಾಕೆ ಸುಮ್ಮನೆ ಕುತ್ಕೊಂಡಿದ್ಯಾ? ಆಯ್ತು ಪಪ್ಪ. ಪುರ್ರಿ ಪುರ್ರಿ ಪುರ್ರಿ, ಯಾರಿಗೆ ಬೇಕು ಪುರ್ರಿ? ಅಕ್ಕ ಪುರ್ರಿ ಬೇಕಾ? ಪುರ್ರಿ ಪುರ್ರಿ ಪುರ್ರಿ. ಥೂ, ನೀನ್ ಪೂರಿಗೆ ಇಷ್ಟು ಬೆಂಕಿ ಹಾಕ. ಪೂರಿ ಪೂರಿ ಅಂತ ಜೀವ ತಿಂತಾ ಇದ್ದಾನೆ ಆಗ್ಲಿಂದ. ಸ್ವಲ್ಪ ಮಲಗಿದ್ದೆ, ಪೂರಿ 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 ಅಂತ ಅಂದ್ಬಿಟ್ಟು ಎಬ್ಬಿಸ್ಬಿಟ್ಟು ತಲೆ ನೋವು ಇಟ್ಕೊಂಡ್ಬಿಟ್ಟು ನಂಗೆ. ಅಯ್ಯೋ ಅಕ್ಕ, ಇದು ಪಂಜಾಬಿಗೆ ಪುರ್ರಿ ಪುರ್ರಿ ತಿನ್ನೋಡಿ, ಪುರ್ರಿ ಹೆಂಗಿದೆ ಅಂತಂದ್ಬಿಟ್ಟು ಹಂಗೆಲ್ಲ ಹೇಳೋದಲ್ಲಕ್ಕ, ತಿನ್ ನೋಡಿದ್ರೆ ಗೊತ್ತಾಗೋದು. ಪುರ್ರಿ ಪುರ್ರಿ ಬೇಕಾಕ ಪುರ್ರಿ? ಲೇ ಸುಮ್ನೆ ಹೋಗ್ಬಿಟ್ರೆ ಆಯ್ತು ನೋಡು, ಪೂರಿ ಪೂರಿ ಅಂತ ಕಿವಿ ಒಳಗೆ ಹೇಳ್ತಾ ಇದ್ದೀನಿ ನೀನು. ಸಿಟ್ಟು ಬಂತಂದ್ರೆ ಮತ್ತಷ್ಟೇ ನಾನು. ಓ ಅಚ್ಚ ನಾನು ಹೋಗ್ತೀನಿ. ಯಾಕೆ ನೀವು ಈಗ ಸಿಟ್ ಮಾಡ್ಕೊಳ್ತೀರಾ? ಬಿಡಿ ಬಿಡಿ. ಓ ಈಗ ಸ್ಟಾಪ್ ಬರುತ್ತೆ ಅಕ್ಕ, ಸಿಟ್ ಮಾಡ್ಕೋಬೇಡಿ, ನಾನು ಇಲ್ಲಿ ಬಿಡ್ತೀನಿ, ನಂದು ಆಯ್ತು. ಇನ್ನೊಂದು ಪ್ಲೇಟ್ ಇದೆ ಅಷ್ಟೇ. ಏ ಪುಟ್ಟಿ, ನಿಂಗೆ ಒಂದು ಪ್ಲೇಟು ಸಮೋಸ ಇದೆ, ಬೇಕಾ? ತಗೋ ಪುಟ್ಟಿ ಸಮೋಸ. ಪುರ್ರಿ ಪುರ್ರಿ ಇದೆ, ಪುರ್ರಿ ಯಾರಿಗೆ ಬೇಕು? ಪುರ್ರಿ. ಯಪ್ಪ ಹೆಂಗ ಓಡೋಗ್ಬಿಟ್ಟ. ಒಳ್ಳೆ ಕೆಲಸ ಮಾಡಿದ್ರಿ ಅಕ್ಕ. ಏನು ಅಚ್ಚಿಗೆ ಎಲ್ಲ ತಿಂದಾಯ್ತಾ? ಚೆನ್ನಾಗೈತಾ? ಪಂಜಾಬಿಗೆ ಪೂರಿ ಮತ್ತೆ ಅದೇನು ಸಮೋಸಾಗೆ ಕೊಟ್ಟಿದ್ರಲ್ಲ, ಚೆನ್ನಾಗಿತ್ತಾ? ಸೂಪರ್. ಏನಚ್ಚು ಏನಾಯ್ತು? ಏನಿಲ್ಲಮ್ಮ. ಅಮ್ಮ ಇಲ್ಲೆಲ್ಲಮ್ಮ ಬಾತ್ರೂಮ್. ಹಿಂಗೆ ಸ್ಟ್ರೈಟ್ ಆಗಿ ಹೋಗಚ್ಚು, ಅಲ್ಲಿರತ್ ನೋಡು, ಹೋಗ್ಬಿಟ್ಟು ಬಾ. ಬರ್ಬೇಕಾ? ಬೇಡ ಪಪ್ಪ, ನೀವು ಇಲ್ಲೇ ಕುತ್ಕೊಳ್ಳಿ, ನಾನು ಹೋಗ್ಬಿಟ್ಟು ಬರ್ತೀನಿ. ಏನು ಅಚ್ಚು, ಬಾತ್ರೂಮ್ಗೆ ಕ್ಲೀನ್ ಇದೆ? ಹಾ ಹೌದಂಟಿ, ಕ್ಲೀನ್ ಇದೆ. ಏನಚ್ಚು? ಏನಿಲ್ಲಮ್ಮ, ಏನಿಲ್ಲ, ಈಗ ಬಂದ್ಬಿಟ್ಟೆ ತಡಿ. ಏನು ಇವಳಿಗೆ ಹೋಗ್ತಾ ಇದ್ದಾಳೆ? ತಿಂದಿದ್ದೇನಾದ್ರೂ ಸರಿಯಾಗ್ಲಿದ್ದೇನೋ ಹೊಟ್ಟೆಗಳಿಗೆ? ಏನು ನಾನು ಆಗ್ಲೇನೆ ಹೇಳ್ದೆ ಬೇಡ ಬೇಡ ಅಂತ, ಅವಳು ಕೇಳಿದ್ದೆಲ್ಲ ಕೊಡಿಸ್ತಾ ಕುತ್ಕೊಂಡ್ರಿ. ಅಯ್ಯೋ ಏನ್ ಮಾಡೋದು, ತಿನ್ನೋದ್ ಕೇಳುವಾಗ ಕೊಡ್ಸಕ್ಕಾಗಲ್ಲ ಅಂತ ಹೇಳಕ್ಕಾಗತ್ತಾ? ನನ್ಗೆಲ್ಲ ಆ ಥರ ಮನ್ಸಾಗಲ್ಲಪ್ಪ. ಏನ್ ಹೇಳೋದು ಹೋಗಿ.
ಏನಚ್ಚು ಯಾಕೆ 2 ಸಲ ಹೋಗಿ ಬಂದೆ ಏನಚ್ಚು ಮಾತಾಡು ಅಮ್ಮ ಎಷ್ಟು ಸಲ ಹೋದೆ ಅಂತ ಹೇಳ್ದೆ 2 ಸಲನಾ ಹೌದಚ್ಚು ಹಂಗಂದ್ರೆ ಇದು ಒಂದು ಲೆಕ್ಕ ಇಟ್ಕೋ 3ನೇ ಸಲ ಅಯ್ಯೋ ಶಿವನೇ ಅವಳಿಗೆ ಹೊಟ್ಟೆ ಹಾಳಾಯ್ತಾ ಅಂತ ಅಂದ್ಬಿಟ್ಟು ನೋಡಿ ಎಷ್ಟು ಸಲ ಬಾತ್ರೂಮ್ ಕೊಡ್ತಾ ಇದ್ದಾಳೆ ಅಯ್ಯೋ ಏನಾದ್ರೂ ಮಾಡಿ. ಏನ್ ಮಾಡೋದು ಇದೇನ್ ಮನೇನಾ ಏನಾದ್ರು ಕಷಾಯ ಗಿಷಾಯ ಮಾಡ್ಕೊಡೋಣ ಅನ್ನೋದು ನಾನು ಅವಾಗಲೇ ಹೇಳಿದ್ನಲ್ಲ ಏನು ಕೊಡ್ಸ್ಬೇಡಿ ಅಂತ ಅಂದ್ಬಿಟ್ಟು ಅಯ್ಯೋ ಹಾಗಿದ್ದಾಗೋಯ್ತು ಬಿಡು, ಯಾಕೆ ಅದನ್ನೇ ತಿರ್ಸಿ ಹೇಳ್ತಾ ಇದೀಯಾ? ಏನಾದ್ರೂ ಮಾಡು. ಏನ್ ಮಾಡೋದು ಏನು ತರ್ಲಿಲ್ಲ ನಾನು ಅಚ್ಚು ಏನಾಯ್ತಚ್ಚು ಅಮ್ಮ ಹೊಟ್ಟೆ ಒಳಗೆ ಏನಂತಾನೆ ಗೊತ್ತಾಗ್ತಿಲ್ಲಮ್ಮ ಗುಡು 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 ಅಂತ ಇದಮ್ಮ ಅಚ್ಚು ಅದು ಪಂಜಾಬಿದು ಪೂರಿ ಇದೆಯಲ್ಲ ಒಳಗೆ ಹೋಗಿ ಬಲ್ಲೆ ಬಲ್ಲೆ ಅಂತ ಡ್ಯಾನ್ಸ್ ಮಾಡ್ತಾ ಇದೀಯ ಅಂತ ಅನ್ಸುತ್ತೆ ಆಂಟಿ ಏನಚ್ಚು ಆಂಟಿ ಶುಂಠಿ ಅಂತ ಹೇಳ್ತಾ ಇದೀಯಾ ನಾನು ನಿನಗೆ ಹೆಸರು ಹೇಳಿದೆ ತಗೊಂಡ್ ತಿನ್ಬೇಡ ಅಂತ ಅಂದ್ಬಿಟ್ಟು ಬಂದಿದ್ದೆಲ್ಲ ತಗೊಂಡ್ ತಿನ್ಲು ಈಗ ಹೊಟ್ಟೆ ಹಾಳಾಯ್ತು ಏನ್ ಮಾಡೋದು ಇದು ಮನೆನಾ ಏನಾದ್ರೂ ಮಾಡ್ಕೊಡಕ್ಕೆ ನಿಂಗೆ ಇದು ಟ್ರೈನು ಏನ್ ಮಾಡ್ತೀಯ ಅನ್ಬೋಸು ಹೇ ಅಚ್ಚು ನಾನ್ ಬೇಕಾದ್ರೆ ನಿಂಗೆ ಒಂದು ಹೆಲ್ಪ್ ಮಾಡ್ಲಾ ಏನ್ ಹೆಲ್ಪ್ ಜೋಲಿ ಹಣ್ಣು ಅಚ್ಚು ಇಷ್ಟು ದೊಡ್ಡ ಟ್ರೈನ್ ಗ್ರೀನ್ ಕಲರ್ ಬಟ್ಟೆ ತೋರಿಸಿದ್ರೆ ಸ್ಟಾಪ್ ಆಗ್ಬಿಡುತ್ತಂತೆ ನಿಮ್ಗೆ ಇಷ್ಟು ಲೂಸ್ ಮೋಷನ್ ಸ್ಟಾಪ್ ಆಗಲ್ವಾ ಗ್ರೀನ್ ಕಲರ್ ಬಟ್ಟೆ ನಾನು ತೋರ್ಸು ಸ್ಟಾಪ್ ಆಗ್ಬಿಡತ್ತೆ ಎಸ್ ಯು ಆರ್ ರೈಟ್ ಜೋಲಿ ಎಲ್ರು ನಗಾಡ್ತೀರಾ ಅಮ್ಮ ಈಗ ಎಷ್ಟನೇ ಸಲ ಹೋಗ್ತಿದ್ದಾಳೆ ಅವಳು ಅಯ್ಯೋ ಗೊತ್ತಿಲ್ಲ ನಾನು ಒಂದ್ 4ನೇ ಸಲನೋ 5ನೇ ಸಲನೋ ಹೋಗ್ತಿದ್ದಾಳೆ ಓ ಮೈ ಗಾಡ್ ಏನಾಯ್ತು ಸ್ವೀಟಿ, ಅವಳಿಗೆ ಇನ್ನೂ ಸ್ಟಾಪ್ ಆಗ್ಲಿಲ್ವಾ? ಅಯ್ಯೋ ಇಲ್ಲ ರಾಣಿ ಏನ್ ಮಾಡೋದಂತ ಗೊತ್ತಾಗ್ತಾ ಇಲ್ಲ ಮನೆ ಆದ್ರೆ ಏನಾದ್ರೂ ಮಾಡ್ಕೊಡ್ಬೋದಾಯ್ತು ಟೆನ್ಷನ್ ಮಾಡ್ಕೊಂಬೇಡ ಸ್ವೀಟಿ, ಯಾಕೆ 10 ನಿಮಿಷದಲ್ಲಿ ಒಂದು ಸ್ಟಾಪ್ ಬರುತ್ತೆ, ಅಲ್ಲಿ ಅರ್ಧ ಗಂಟೆ ಟ್ರೈನ್ ನಿಲ್ಲಿಸ್ತಾರೆ. ನಿಮ್ಮ ಹಸ್ಬೆಂಡ್ ನ ಹೋಗಿ ತರ ಕೇಳು, ಮೆಡಿಕಲ್ ಅಲ್ಲೇ ಇರುತ್ತೆ. ಓ ಹೌದಾ ಹೌದು ಸ್ವೀಟಿ, ಅಲ್ಲೊಂದು ಟ್ರೈನ್ ಕ್ರಾಸಿಂಗ್ ಇದೆ, ಅದಕ್ಕೆ ಈ ಟ್ರೈನ್ ನ ನಿಲ್ಸಿರ್ತಾರೆ ಅರ್ಧ ಗಂಟೆ. ಹಬ್ಬ ಹಂಗಂದ್ರೆ ಸರಿ ಏನಾದ್ಲಂತಾನೆ ಗೊತ್ತಿಲ್ಲ ಹೋಗಿ ನೋಡ್ತೀನಿ ನಾನು ಇನ್ನು ಬರ್ಲೇ ಇಲ್ಲ ಅವಳು